ಹಲೋ ಫ್ರೆಂಡ್ಸ್, ಗಂಗಮ್ಮ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಮ್ಮಮ್ಮ ಚಿಕನ್ ಕೈಮಾ ಮಾಡ್ತಾ ಇದ್ದಾರೆ. ಬನ್ನಿ ಹೇಗೆ ಮಾಡ್ತಾರೆ ಈ ರೆಸಿಪಿ ನೋಡೋಣ. ಲಾಸ್ಟಲ್ಲಿ ನಮ್ಮಮ್ಮ ಒಳ್ಳೆ ಟಿಪ್ಸ್ ಕೊಡ್ತಾರೆ. ಮಮ್ಮ, ಏನೇನು ಹಾಕ್ತೀಯಮ್ಮ? ತೋರಿಸು ಏನೇನು ಹಾಕ್ತೀಯ ಅಂತ. ಎಷ್ಟು ಕೆ ಜಿ ಚಿಕನು, ಎಷ್ಟು ಕೆ ಜಿಗೆ ಮಾಡ್ತೀಯಾ? ಹಾಂ, ಕೆ ಜಿ ಚಿಕನ್ನು, ಹಾಂ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ, ಲವಂಗ 5, ಚಕ್ಕೆ 3 ಪೀಸು, ಮೆಣಸು 10-15, ಗರಂ ಮಸಾಲ, ಅರಿಶಿನ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಈರುಳ್ಳಿ. ಮಾಡುವ ವಿಧಾನ ತೋರಿಸು ಅಮ್ಮ. ಈರುಳ್ಳಿ ಫಸ್ಟ್ ಹುರ್ಕೊಬೇಕು. ಇದು ಚಿಕನ್ 1 kg ಕೊಡ್ತಿದ್ರು. ಇದು ಈರುಳ್ಳಿ ಹೊಡಿತಾಯಿದ್ದೀನಿ. ಬೆಳ್ಳುಳ್ಳಿ, ಕೆಂಪು ಈರುಳ್ಳಿ, ಇನ್ನೇನು ಹುಡಿತೀಯಮ್ಮ? ಶುಂಠಿ, ಟೊಮೊಟೊ, ಲವಂಗ, ಚಕ್ಕೆ ಎಲ್ಲ ಹಾಕ್ಕೊಡಿಬೇಕು. ಕೆಂಪಗಾಗಬೇಕು ಈರುಳ್ಳಿ, ಟೊಮೊಟೊ ಅದೆಲ್ಲ. ಮಮ್ಮ, ಇದು ರುಬ್ಕೊಳ್ಳೋದಾ? ಹುರಿದಿಕ್ಕಿರೋದು ರುಬ್ಕೊಳ್ಳೋದು. ಇದು ಪೇಸ್ಟ್ ಮಾಡೋದು. ತೆಂಗಿನಕಾಯಿ ಅದು ಪೇಸ್ಟ್ ಮಾಡಬೇಕು. ಚಿಕನ್ನು ಸಣ್ಣಗೆ ಒಂದು ಸ್ವಲ್ಪ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಧನಿಯಾ ಪೌಡ್ರ್ ಎಲ್ಲ ಹಾಕಿ ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಕುದಿಯೋ ಸಾಂಬಾರಿಗೆ ಬಿಡೋದು. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಚಿಕನ್ನು ಇದು ದಪ್ಪ ಗ್ರೈಂಡ್ ಮಾಡ್ಕೊ ಸಾಕು. ನೀನೇನು ಮಾಡ್ತೀವಿ? ಒಗ್ಗರಣೆ ಮಾಡ್ತಾ ನೋಡು, ನೋಡ್ಕೊಂಡು ಕಲಿತಾ ನೀನು. ಕೈಮಾದು ಮಸಾಲೆ, ಈರುಳ್ಳಿ ಫ್ರೈ ಹಾಕಿದ್ದೀನಿ, ಐತೆ ಮಸಾಲೆ ಸ್ವಲ್ಪ ಉಳಿಬೇಕು. ನೀರು ಹಾಕಿಲ್ಲ, ಹಂಗೆ ಗಟ್ಟಿ ರುಬ್ಬಿದ್ದೀನಿ. ನೀರು ಹಾಕಿದ್ರೆ ಮಸಾಲೆ ಫ್ರೈ ಆಗಬೇಕು. ಎಣ್ಣೆಲ್ಲ ಬಿಟ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಎಣ್ಣೆಗೆ ಫ್ರೈ. ಎಣ್ಣೆ ನೀನು ಅಲ್ಗೋಗ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು. ಮಸಾಲೆ ಅಂಟ್ಕೊಬಾರ್ದು. ಸ್ವಲ್ಪ ನೀರು ತೊಳ್ತೆ ಬಿಸಿ ಅಷ್ಟೇ. ಫ್ರೈ ಹಾಕ್ಬೇಕಿದ್ದು. ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ಮಸಾಲೆ ಫ್ರೈ ಆಗೈತೆ. ಮಸಾಲೆ ಫ್ರೈ ಆಗುತ್ತೆ. ಸ್ವಲ್ಪ ನೀರು ಎಷ್ಟು ಬೇಕಷ್ಟು ಹಾಕ್ಕೊಬೇಕು. ಸಾಕಿದು ನಿಮಗೆ ನೋಡ್ಕೊಬೇಕು ಎಷ್ಟು ಕಂಟೆಸ್ಟ್ ಆಗಬೇಕು ಅಂತ ಅಷ್ಟು ಮಾಡ್ಕೊಬೇಕು. ಗಟ್ಟಿ ಬೇಕಾಗ್ತದೆ, ಸ್ವಲ್ಪ ತೆಳ್ಳಗೆ ಬೇಕಾಗ್ತದೆ. ಕುದುರೆ ಗಟ್ಟಿ ಬರುತ್ತೆ. ಸ್ವಲ್ಪ ಮೀಡಿಯಮ್ ಇರಬೇಕು. ಸಾಕು. 3 ಗ್ಲಾಸ್ ನೀರು ಹಾಕಿದ್ದೀನಿ. ಇದು ಕೈಮಾ ಅಂದರೆ ಚಿಕನ್ ಕೈಮಾ ಮಾಡ್ತಾಯಿದ್ದೀನಿ. ಚಿಕನ್ ಕೈಮಾ ಮಾಡಿ ಎಲ್ಲರಿಗೂ ಊಟಕ್ಕೆ ಇಡ್ತೀನಿ. ಬನ್ನಿ ಫ್ರೆಂಡ್ಸ್. ಮೇಘನ, ವಾಣಿ ಬನ್ನಿ ಊಟಕ್ಕೆ. ತಿಂದು ಹೆಂಗೈತೆ ಅಂತ ಟಿಪ್ಸ್ ನನಗೆ ಕೊಡ್ರಿ. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಬೇಕು. ನಿಮಗೆ ಸೈಜಲ್ಲಿ ಬೇಕಾದ್ರೆ ಸೈಜ್ ಹಾಕೊಂಡೆ. ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್. ಅದು ನೋಡ್ಬೇಕು ಆಗೈತೇನೆ. ಚಿಕನ್ ಫ್ರೈಗೆ ಕೊಡಿ ಇದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಆಯಿಲು,
ಫ್ರೈ ಮಾಡಿದೆ. ಫ್ರೈ ಮಾಡ್ತೀನಿ ಇವಾಗ. ಅದಕ್ಕೆ ಮಾಡ್ತಾ ಇರೋದು ನಾನು ಬುದ್ಧಿ ಮಾಡ್ತೇನೆ. ನೀನು ಫ್ರೀದಾಗ ಫುಲ್ 3 ಎಡಿಟ್ ಮಾಡಿಕೊಡು. ಎಕ್ಸಾಮ್ ಎಷ್ಟು ಶನಿವಾರ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವೀಕ್ ಹಾಕೋದು. ಕೈ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡುವ ನಿಜ, ವಿಡಿಯೋ ಅದು ಮಾಡ್ತಾ ಇದ್ದೆ. ಸಾಂಬಾರು ಪುಡಿ ಒಂದು 10 ನಿಮಿಷ ಬೇಯಬೇಕು. ಬೆಂದಾದ್ಮೇಲೆ ತಿರ್ಸ್ಬೇಕು. ಅದೇ ತಿರ್ಸಾಗಿಲ್ಲ. ಈ ಥರ ಬೇಯಬೇಕು. ಒಂದು ಇದು ಮಾಡಬಾರ್ದು. ವಿಜಿ ಎಡಿಟ್ ಮಾಡಾಕ್ತಾನೆ. ಹಂಗೆ ಕ್ಯಾಂಟೀನ್ ಇರುತ್ತಲ್ಲ, ಯಾರು ಅಡುಗೆಗಳು ಮಾಡಿ ಕೊಡೋ ಅಂಥದ್ದು ಆಲ್ಮೋಸ್ಟ್ ಬಿಟ್ಟೆ ಹಾಕ್ಬೇಕು. ಒಂದಕ್ಕೊಂದು ಅಂಟ್ಕೊಳುತ್ತೆ. ಗ್ಯಾಪಲ್ಲಿ ಹಾಕ್ಬೇಕು. ಬಿಟ್ಕೊಳ್ಬೇಕು. ಅದ್ರೊಳಗೆ ಕೆಲವೊಂದು ಕೊಟ್ಟ ಹಿಂಗಿಡಿ ಇಲ್ಲಿ ಉಂಡೆ ಜಾಸ್ತಿ ಹಾಕಿಡಿ. ತೋರ್ಸು. ನೋಡಿ ಫ್ರೆಂಡ್ಸ್, ಕೈಮಾ ಸಾಂಬಾರು ಚಿಕನ್ ಕೈಮಾ. ಇರು ಹೇಳಿ ಬಂತು.